ಸಾದಿಕ್ ಪೈಲ್ವಾನ್ ಅವರು ಕೂಡ ಟಿಕೆಟ್ ಕೇಳಿದ್ರು. ಹೀಗಾಗಿ ಸಾದಿಕ್ ಅವರು ಕಣದಲ್ಲೇ ಉಳಿದಿದ್ರು. ಹೀಗಾಗಿ ನಾನು ರಿಜ್ವಾನ್ ಸಲೀಮ್ರನ್ನ ದಾವಣಗೆರೆಗೆ ಕಳಿಸಿದ್ದೆ. ಅವರ ಮನವೊಲಿಸೋದಕ್ಕೆ ಹೆಂಗೆ ಕೆಲಸ ಮಾಡಿದ್ರು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು. ಅವರು ದಾವಣಗೆರೆಗೆ ತಲುಪಿದ್ದು ಸ್ವಲ್ಪ ತಡ ಆಯಿತು. ಹೀಗಾಗಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಅವರಿಗಂತೂ ಸಾದಿಕ್ ಪೈಲ್ವಾನ್ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಯಾಕಂದ್ರೆ 40 ವರ್ಷದಿಂದಲೂ ಕೂಡ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. 70,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿದ್ದಾವೆ. ಹೀಗಾಗಿ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ರು, ಅದರಲ್ಲಿ ತಪ್ಪೇನಿಲ್ಲ. ಈಗ ಸಾದಿಕ್ ಅವರು ಬಂಡಾಯ ಅಭ್ಯರ್ಥಿ ಅಲ್ಲ. ಹಲವು ವರ್ಷಗಳಿಂದ ಸಾದಿಕ್ ನನಗೆ ಪರಿಚಯ. ಸಾದಿಕ್ ಅವರ ಕುಸ್ತಿ ನೋಡೋದಕ್ಕೆ ನಾನು ಕೂಡ ಹೋಗ್ತಾ ಇದ್ದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಸಾದಿಕ್ ಆಕಾಂಕ್ಷಿಯಾಗಿದ್ದರಲ್ಲಿ ತಪ್ಪೇನಿಲ್ಲ. ಸಹಜವಾಗಿ ಟಿಕೆಟ್ ಬಯಸೋದು ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಆದರೆ ಎಲ್ರಿಗೂ ಟಿಕೆಟ್ ಕೊಡೋಕ್ಕಾಗಲ್ವಲ್ಲ. ನಮ್ಮ ಪಕ್ಷದ ನಿಯಮದಂತೆ ಮೃತರ ಕುಟುಂಬಕ್ಕೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಹಾಗಾಗಿ ಸಾದಿಕ್ ಪೈಲ್ವಾನ್ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳಿದ್ದಾರೆ ಸಾದಿಕ್ ಅವರು. ಅವರು ಕೂಡ ಮಾತನಾಡಿದ್ರು. ನಮ್ಮ ಜಿಲ್ಲೆಗೆ ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆ ಬಹಳ ಜಾಸ್ತಿ ಇದೆ. ರಾಜ್ಯ ನಮ್ಮ ಜಿಲ್ಲೆ ಎರಡಕ್ಕೂ ಕೂಡ. ಸಮರ್ಥ್ ಅವರಿಗೆ ನಮ್ಮ ಜನರೆಲ್ಲ ಭುಜಕ್ಕೆ ಭುಜ ನೀಡಿ ಗೆಲ್ಲಿಸ್ಕೊಂಡು ಬರ್ತೀವಿ. ನಾನು ಈಗ ಬಂಡಾಯ ಅಭ್ಯರ್ಥಿ ಅಲ್ಲ, ನಾನು ಅದರಿಂದ ನಿವೃತ್ತಿಯಾಗಿದ್ದೇನೆ. ಸಿಎಂ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು. ಅತ್ತ 40 ವರ್ಷಗಳಿಗಿಂತಲೂ ಜಾಸ್ತಿ ಸಮಯದಿಂದನೂ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ಅದರಲ್ಲೂ ಹೇಳಿ ಕೇಳಿ ಮುಸ್ಲಿಂ ಮತಗಳು ಜಾಸ್ತಿ ಇರುವಂಥ ಕ್ಷೇತ್ರದಲ್ಲಿ ನಮಗೊಂದು ಟಿಕೆಟ್ ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗಾಗಿ ಅವರು ಟಿಕೆಟ್ ಕೇಳಿದರು. ಸೊ ಹಾಗಾಗಿ ಈಗ ಅವರ ಮನವೊಲಿಸೋದ್ರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತೇಳಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು, ಒಂದು ಕಡೆ ಇವರ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಸಾದಿಕ್ ಅವರಿಗೆ ಸಿಎಂ ಧನ್ಯವಾದ ಹೇಳಿದ್ರು. ಈ ಮಾತುಕತೆ ಎಲ್ಲ ಆದ ನಂತರದಲ್ಲಿ ರಿಜ್ವಾನ್ ಅವರು ಕೂಡ ಪೈಲ್ವಾನ್ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳಿದ್ದಾರೆ. ನೋಡಿ, ಒಂದು ಸಹಜವಾಗಿ ಅನಿಸುವಂಥದ್ದು. ಯಾಕಂತಂದರೆ ಈಗ ಹೇಳಿ ಕೇಳಿ ಬೈ ಎಲೆಕ್ಷನ್ನಲ್ಲಿ ಸಾಕಷ್ಟು ಪ್ರತಿತಂತ್ರಗಳನ್ನು ಹೆಣೆಯುವಂಥ ಕೆಲಸ ಎರಡೂ ಪಕ್ಷಗಳಿಂದ ಆಗ್ತಾ ಇತ್ತು. ಒಂದು BJP ಮತ್ತು ಕಾಂಗ್ರೆಸ್ಸು. ಆಮೇಲೆ ಆರಂಭದಲ್ಲಿ, ಅದರಲ್ಲೂ ಮೊನ್ನೆ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲೇ, ದಾವಣಗೆರೆಗೆ ಬಂದಂಥ ಸಂದರ್ಭದಲ್ಲೇ ಸಾದಿಕ್ ಪೈಲ್ವಾನ್ ಅವರು ಕೂಡ ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ. ಅವರು ಕೂಡ ಧಾಮ್ ಅಂತೆಲ್ಲ ಮೆರವಣಿಗೆಲ್ಲ ಮಾಡ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಒಂದಷ್ಟು ವಿಚಾರ ಹೇಳಿದರು. ನಾನು ಯಾಕೆ ಕಣದಲ್ಲಿ ಇದ್ದೀನಿ, ರಣರಂಗದಲ್ಲಿ ಇರ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಆಮೇಲೆ ಈಗ ಹೇಳಿ ಕೇಳಿ ಶಾಮನೂರು ಶಿವಶಂಕರಪ್ಪ ಅವರ ಕಟ್ಟ ಶಿಷ್ಯ ಆಯ್ತ. ಅವ್ರ ಜೊತೆಗೆ ಒಳ್ಳೆಯ ಒಡನಾಟ ಇತ್ತು. ಜೊತೆಗೆ ಅವರ ರಾಜಕೀಯ ಗುರುಗಳು ಅಂತೇಳಿ ಇವರು ನಂಬ್ತಾರೆ. ಹಾಗಾಗಿ ನನಗೊಂದು ಟಿಕೆಟ್ ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಬಟ್ ಅದಾದಮೇಲೆ ಯಾವ ಕಾರಣಕ್ಕೆ, ಈಗ ನೋಡಿ, ಎಲ್ಲರೂ ಕೂಡ ಚುನಾವಣೆಗಳ ಸಂದರ್ಭದಲ್ಲಿ ಟಿಕೆಟ್ನ ನಿರೀಕ್ಷೆಯಲ್ಲಿರ್ತಾರೆ, ಟಿಕೆಟ್ನ ಆಕಾಂಕ್ಷಿಗಳಾಗಿರ್ತಾರೆ. ಬಟ್ ಅಷ್ಟೂ ಜನಕ್ಕೆ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅಳೆದು ತೂಗಿ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿರೋದು. ವಹಿಸಿದ್ದು ಕೆಲವರು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರು, ಕೆಲವರು ಬೇರೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀವಿ ಅಂತ ವಿಚಾರ ತಿಳಿಸಿದ್ರು. ಆಮೇಲೆ ನೀವೇ ಹೋಗಿ ಅಂತ ತಿಳಿಸ್ತು. ಲಾಸ್ಟ್ ಮೂಮೆಂಟ್ವರೆಗೂ ಅವ್ರು ಹೋಗಿ ಸ್ವಲ್ಪ ವಿಡ್ರಾ ಮಾಡೋಕ್ಕೆ ಟೈಮ್ ಕಡಿಮೆ ಇತ್ತು. ಸೊ ವಿಡ್ರಾ ಮಾಡ್ಕೊಳಕ್ಕೆ ಆಗಲಿಲ್ಲ. ಆಮೇಲೆ ಅವರೆಲ್ಲ ಮನವರಿಕೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ನನ್ನ ಹತ್ರ ಎಲ್ಲ ಮಾತಾಡಿಸಿ, ಸೊ ನಮ್ಮ ಪೈಲ್ವಾನ್ರವರು, ನಾನು ಹುಟ್ಟಳಗಿಂದನೂ ಕಾಂಗ್ರೆಸ್ ಬೆಳೆಸಿದ್ದೀನಿ. ನನ್ನ ಮಕ್ಕಳು, ನನ್ನ ತಮ್ಮ ಬ್ಲಾಕ್ ಪ್ರೆಸಿಡೆಂಟು, ನನ್ನ ಮಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ನಾನು ಕಾಂಗ್ರೆಸ್ಸಿಗ ಅಂತೇಳಿ ಅವರು ಕೂಡ ಅವರ ನೋವನ್ನು ಕೂಡ ಅವ್ರು ಹೇಳಿಕೊಂಡ್ರು. ಕೇಳೋದೇನು ತಪ್ಪೇನಿಲ್ಲ. ಅವರ ಹಕ್ಕು, ಅವರ ಜವಾಬ್ದಾರಿ, ನಾಯಕತ್ವವನ್ನು ಮೊದಲಿಂದ 40 ವರ್ಷದಿಂದ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಶಾಮನೂರು ಶಿವಶಂಕರಪ್ಪಗೂ ಇರುವಂಥ ಒಂದು ದೊಡ್ಡ ಸಂಬಂಧ ಇದೆಯಲ್ಲ, ರಾಮ ಲಕ್ಷ್ಮಣ್ ಅಂತೆ ಅವರಿಬ್ಬರು ಕೂಡ ಒಟ್ಟಿಗೆ ಜೊತೆಗೆ ರಾಜಕೀಯವನ್ನು ಮಾಡ್ಕೊಂಡು ಬಂದವರು. ನೀವೆಲ್ಲ ಬಹುಶಃ ಅನೇಕ ಟಿವಿಗಳಲ್ಲಿ ನೋಡಿರ್ಬೋದು. ಮಲ್ಲಿಕಾರ್ಜುನ್ ಮತ್ತು ಇವರಿಬ್ಬರು ಪೈಲ್ವಾನ್ ಇಬ್ಬರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದೊಂದು ಕಡೆ ಇದ್ದಾಗ ಕೂಡ ಅವ್ರು ಇವ್ರಿಗೆ ಎಷ್ಟು ಗೌರವ ಕೊಟ್ಟಿದ್ದು, ಇವರು ಅವ್ರಿಗೆ ಎಷ್ಟು ಗೌರವ ಕೊಟ್ಟಿದ್ದು